ಮನೆ ದೇವರಿಂದು ನಮ್ಮ ಚಿಕ್ಕಪ್ಪ ಮನೇಲಿ ದೇವ್ರನ್ನ ಕರೆಸ್ತಿದ್ದೀವಿ. ಅದ್ರ ಪ್ರಯುಕ್ತ ನಾನು ನಮ್ಮ ಟಿಪ್ಟೂರಿಂದ ಮುಂದೆ ತುರುವೇಕೆರೆಯಿಂದ 120 ಕಿಲೋಮೀಟರ್ಸ್ ಮುಂದೆ ಬಂದರೆ ಒಂದು ಹಳ್ಳಿ ಗೊಟ್ಟಿಕೆರೆ ಅಂತ ನಮ್ಮ ತಾತನೂರಿದು. ಇಲ್ಲಿ ಒಬ್ಬರು, ನನಗೆ ಇಬ್ಬರು ಚಿಕ್ಕಪ್ಪ, ಒಂದು ಚಿಕ್ಕಪ್ಪ ಇಲ್ಲಿದೆ, ಇನ್ನೊಂದು ಚಿಕ್ಕಪ್ಪ ಅಲ್ಲಿದ್ದಾರೆ. ಆಫ್ಟರ್ ಆಲ್ಮೋಸ್ಟ್ 15 ಇಯರ್ಸ್ ಆಯ್ತು ನಾನು ಈ ಊರಿಗೆ ಬಂದು. ಅದಾದಮೇಲೆ ಇಲ್ಲಿಗೆ ಬಿಸಿಲು ಹೆಂಗೈತೆ ಅಂದರೆ ಇಲ್ಲಿ ಸಖತ್ತಾಗೈತೆ. ಇವಾಗ ಇಲ್ಲೇ ತುಂಬ ರಿಲೇಟಿವ್ಸ್ ಇರೋದ್ರಿಂದ ಎಲ್ಲರ ಮನೆಗೂ ಹೋಗಿ ಬರಬೇಕು. ಹಾಗಾಗಿ ಇಲ್ಲಿ ಫಸ್ಟ್ ನಮ್ಮ ತೋಟ ನೋಡ್ಕೊಂಡು ಆಮೇಲೆ ಅವ್ರಿಗೆ ಮನೆಗೆಲ್ಲ ಹೋಗಿ ಬರ್ತೀವಿ. ಕಲ್ಪತರುನಾಡು ಅಂತ ಅಂದರೆ ಬರೀ ತೆಂಗಿನಗಳು ಇರೋದ್ರಿಂದ ನಮ್ಮದು ಇಲ್ಲಿ ಒಂದು ಸ್ವಲ್ಪ ಜಮೀನಿದೆ. ಅಲ್ಲಿ ಸ್ವಲ್ಪ ತೆಂಗಿನ ಗಿಡ ನೋಡ್ಕೊಂಡು ಅಲ್ಲಿಂದ ನಮ್ಮ ಅತ್ತೆ ಮನೆಗೆ ಹೋಗ್ತೀನಿ. ನಮ್ಮ ಚಿಕ್ಕಪ್ಪವ್ರದ್ದು ತೋಟದ ಮನೆ ತುಂಬ ಸೈಲೆಂಟ್, ಏನೂ ಗಿಜಿ ಇಲ್ಲ, ಒಂಥರ ಸೈಲೆಂಟಪ್ಪ. ನೇಚರ್ ಮಧ್ಯೆ ಇರೋದು ನಿಜ. ಇವರೇ ಲಕ್ಕಿಗಳು. ನಾನು ಅದನ್ನೇ ನೋಡ್ಬಿಟ್ಟು ನಾನು ನಮ್ಮ ಪಪ್ಪಗಂತಿದ್ದೆ, ನಾವು ಭದ್ರಾವತಿಯಲ್ಲಿ ತೋಟದ ಮನೆ ಮಾಡ್ಕೊಳ್ಳೋಣ ಅಪ್ಪ ಅಂತ. ಅದಕ್ಕೆ ಬೇಡಪ್ಪ, ನಾವಿರೋ ಹತ್ರನೇ ಚೆನ್ನಾಗೈತೆ ಅಂತ. ನೋಡ್ರಿ ಹೆಂಗಿದೆ ಅಂತ. ಫುಲ್ ತೋಟನ ಅಲ್ಲಿ ಮನೆ ಇದೆ. ಎಲ್ಲಿ ಗೊತ್ತಾ, ಅಲ್ಲಿದೆ ಆ ಕಡೆ ಮನೆ. ಇಲ್ಲೆಲ್ಲ ಆಲ್ಮೋಸ್ಟ್ ತೋಟ ಸಿಂಗಲ್ ಮನೆ. ಎಷ್ಟು ಪೀಸ್ ಆಫ್ ಮೈಂಡಲ್ಲಿ ಇರ್ತಾರೆ ಅಂದರೆ ಯಾರ ತಂಟೆ ಇರೋಲ್ಲ, ತಕರಾರು ಇರೋಲ್ಲ, ಆರಾಮ್ಸಿಗೆ ಇರ್ಬೋದು. ಬಟ್ ಎಲ್ಲಿ ನೋಡಿದ್ರು ತೆಂಗಿನ ಮರ. ಇವಾಗ ಅಡಿಕೆ ಗಿಡ ನೆಡ್ತಿದ್ದಾರೆ. ಅದು ಬ್ಯಾಕ್ಗ್ರೌಂಡ್ ವಾಯ್ಸ್ನ ಇಗ್ನೋರ್ ಮಾಡಿ. ಇಲ್ಲಿ ನಮ್ಮ ದೊಡ್ಡಪ್ಪ ತೋಟದ ಮನೇಲಿದ್ದಾರೆ, ಹಾಗಾಗಿ ಕೆರೆ ಪಕ್ಕ ತೋಟದ ಮನೆ ಅಂತ ಮಾತಾಡ್ತಾ ಇದ್ದಾರೆ ಅಷ್ಟೇ. ಕನ್ಫ್ಯೂಸ್ ಆಗ್ಬಿಟ್ಟಿದೆ ರೋಡು. ಇಲ್ಲೊಂದು ಕೆರೆ ಇದೆ, ಅಲ್ಲಿ ಮುಂದೆ ಸಕ್ಕತ್ತೈತೆ. ಎಷ್ಟು ದೊಡ್ಡ ಕೆರೆ ಗೊತ್ತಾ, ಅದು ನಾನು ನೋಡೇ ಇರಲಿಲ್ಲ. ಕೋಡಿ ಹೊಡೆದಿತ್ತು. ಅದು ನಮ್ಮ ಪಪ್ಪ 22 ಇಯರ್ಸ್ ಇರುವಾಗ ಕೋಡಿ ಹರಿದಿತ್ತು. ಆದಮೇಲೆ ಇವಾಗ 3 ಇಯರ್ಸ್ ಬ್ಯಾಕ್ ಏನೋ ಕೋಡಿ ಹರಿದಿತ್ತು. ಆವಾಗ ತುಂಬ ದೊಡ್ಡ ಕೆರೆ ಅದು. ಇಲ್ಲಿ ಆ ದೊಡ್ಡ ಕೆರೆ ಕೋಡಿ ಹರಿದಿದ್ದು ಆಫ್ಟರ್ ಒಂದು 35-40 ಇಯರ್ಸ್ ಆದಮೇಲೆ ಕೋಡಿ ಹರಿದಿದ್ದು. ಅದನ್ನು ನೋಡಿ ನಮ್ಮ ಅಪ್ಪ ಖುಷಿ ಪಡ್ತಾಯಿದ್ರು. ನೋಡು, ನಾನು 22 ಇಯರ್ಸ್ ಇರುವಾಗ ಕೋಡಿ ಹರಿದಿದ್ದು, ಇವಾಗ ಕೋಡಿ ಹರಿದಿದೆ ಅಂತ. ಇಲ್ಲೇನು ಗೊತ್ತಾ, ಏನು ಗೊತ್ತಾ, ಯಾರು 22 ದಾಟಿದ್ಮೇಲೆ ಊರ ಕಡೆ ಫಂಕ್ಷನ್ಸ್ ಕಡೆಗೆ ಹೋಗ್ಬೇಡ್ರಿ. ಬಂದು ಅಂಕಲ್ ಆಂಟಿಯರೆಲ್ಲ ಮದುವೆ ಮಾಡ್ತೀರಾ ಅಂತ ಕೇಳ್ತಾರೆ ಇಲ್ಲಿ. ನಾವು ಮದುವೆ ಆಗೋಕ್ಕೆ ಇನ್ನೂ ಒಂದು 5 to 6 ಇಯರ್ಸ್ ಬೇಕು. ಇಲ್ಲಿ ಇವ್ರು ನೋಡಿದ್ರೆ ಮದುವೆ ಮಾಡ್ತೀರಾ ಅಂತ ಕೇಳ್ತಾರೆ. ಏನು ನೋಡಿದ್ರು 21 ಆಗಂಗಿಲ್ಲ ಹೆಣ್ಮಕ್ಳಿಗೆ, ಅದಂತೂ ಮ್ಯಾಂಡೇಟ್ರಿ. ಮದುವೆ ಮಾಡ್ತೀರಾ, ನಿಮ್ಮ ಮಗಳಿಗೆ ನಿಂತಿದ್ದ ನೋಡು, ಅಲ್ಲಿಂದ ಹಿಡಿದುಬಿಟ್ಟು ಫುಲ್ ಆಲ್ಮೋಸ್ಟ್ ಎಲ್ಲ ಬ್ರದರ್ಸ್ ತೋಟಸ್. ಅದು ನಮ್ಮ ದೊಡ್ಡಪ್ಪ, ಚಿಕ್ಕ ದೊಡ್ಡಪ್ಪ ಆ್ಯಂಡ್ ನಮ್ಮಪ್ಪ, ನಮ್ಮ ಚಿಕ್ಕಪ್ಪ, ಇನ್ನೊಂದು ಚಿಕ್ಕಪ್ಪ, ಅತ್ತೆ, ಮಾವ ಎಲ್ಲರಿಗೂ ಇಲ್ಲ. ಇಲ್ಲಿ ನೋಡ್ರಿ ಮಷಿನ್ ಮನೆ ಇದು. ಮಷಿನ್ ಮನೆ, ತೋಟದ ಮನೆ. ತುಂಬ ವರ್ಷ ಆಯ್ತಲ್ಲ, ಏನೇನೋ ಡಿಫ್ರೆನ್ಸ್ ಆಗಿಬಿಟ್ಟಿದೆ ಇಲ್ಲಿ. ನನಗೆ ಕಂಡು ಹಿಡಿಯೋಕ್ಕೆ ಆಗ್ತಾಯಿಲ್ಲ. ನನ್ನ ತಂಗಿ ಭೂಮಿ, ಅವಳ ಹತ್ರನೇ ಮಾತಾಡಿಸ್ತೀನಿ. ಆಮೇಲೆ ಅವಳು ಮಾತಾಡೋಲ್ಲ ಜಾಸ್ತಿ, ಅದ್ರ ಪರವಾಗಿಲ್ಲ, ಟ್ರೈ ಮಾಡ್ತೀನಿ ಮಾತಾಡ್ಸೋಕ್ಕೆ. ಅವಳು ಇವಾಗ ಚೆನ್ನಾಗಿದ್ದಾಳೆ, BA ಮುಗೀತು. ಅವಳು ವರ್ಕ್ ಮಾಡ್ತಾಯಿದ್ದಾಳೆ, ಚೆನ್ನಾಗಿದ್ದಾಳೆ. ನಾವು ಎಲ್ಲ ಒಂದು 15 ಇಯರ್ಸ್ ಬ್ಯಾಕ್ ನಾನು ಬಂದಾಗ, ಅಂದರೆ ಆಲ್ಮೋಸ್ಟ್ ನಾನು 2nd ಸ್ಟ್ಯಾಂಡರ್ಡ್ ಇದ್ದಾಗ ಬಂದಿದ್ದು ಇಲ್ಲಿಗೆ. 2nd ಸ್ಟ್ಯಾಂಡರ್ಡ್ ಇದ್ದಾಗ ಬಂದಿದ್ದು. ಆವಾಗೆಲ್ಲ ಆಟಾಡ್ತಿದ್ವಿ. ಆವಾಗ ತೋಟಕ್ಕೆ ಹೋಗಿದ್ದು, ಕೆರೆ ತೋಟ ಎಲ್ಲ, ತೋಟದ ಹತ್ರ ಎಲ್ಲ ಹೋಗ್ತಿದ್ವಿ. ಆವಾಗೆಲ್ಲ ಚೆನ್ನಾಗಿತ್ತು, ಆವಾಗಿನ ಮೆಮೊರೀಸ್ ಚೆನ್ನಾಗಿತ್ತು. ಅದಾದಮೇಲೆ ಸ್ವಲ್ಪ ಏನೇನೋ ಅಣ್ಣ ತಮ್ಮ ಜಗಳಗಳಿರುತ್ತಲ್ಲ, ಅದೆಲ್ಲ ಆಗಿ ಇವಾಗ ಒಂದಾಗ ಕಾಲ ಬಂದಿದೆ. ಏನೂ ಮಾಡೋಕ್ಕಾಗಲ್ಲ. ಬ್ರದರ್ಸ್ ಅಂತ ಇದ್ಮೇಲೆ, ಅದರಲ್ಲೂ ಆಸ್ತಿ ಅಂತ ಇದ್ಮೇಲೆ ತುಂಬ
ಕ್ಲಾಶಸ್ ಆಗುತ್ತೆ. ಬಟ್ ಒಂದಾಗ್ತಾರೆ, ಯಾರು ಬಿಟ್ಕೊಡಲ್ಲ ಅನ್ನೋದಕ್ಕೆ ನಮ್ಮಪ್ಪ ನಮ್ಮ ಚಿಕ್ಕಪ್ಪನೇ ಸಾಕ್ಷಿ. ಅವರು ನಮ್ಮಪ್ಪ ನನ್ನ ತಂಗಿಗೆ ಹೇಳ್ಕೊಂಡು ಹೋಗ್ತವ್ರೆ, ಅವ್ನು ಬಗುದು ಅಂತ 5 ಎಕರೆ 1 ಎಕರೆ 2 ಎಕರೆ ಅಂತ. ಇದು ನಮ್ಮ ತೋಟ. ಇದು ನಮ್ಮ ಹೇಮ ದೊಡ್ಡಮ್ಮ ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಲ್ಲ, ನಾನು ಮಾಡ್ತೀನಿ. ಮಾಡುವಾಗ ಹೇಳ್ತೀನಿ. ಅದೇ ಫುಲ್ಲು ಹೋಟೆಲಿಂದ ಇಲ್ಲಿವರೆಗೂ ಕೆರೆ ತೋರಿಸ್ತೀನಿ ಬನ್ನಿ. ಕೆರೆ ಮುಂದೆ ತೋಟ, ಕೆರೆ ಇದೆ. ಕೆರೆಯಲ್ಲಂತೂ ಭರ್ಜರಿ ನೀರಿದೆ, ಸಖತ್ತು. ಬಟ್ ಏನು ಗೊತ್ತಾ, ನಮಗೆ ನಮ್ಮ ಭದ್ರಾವತಿ ಶಿವಮೊಗ್ಗನೇ ಕರೆಕ್ಟು. ನಾವು ಇಲ್ಲೆಲ್ಲ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಇದೆ, ಹಳ್ಳಿ ಸೈಡು ಎಲ್ಲ. ನೋಡ್ರಿ, ಇದು ದೊಡ್ಡ ಶಿವೇಗೌಡರು ಹೆಂಡತಿ ಅಲ್ಲ? ದೊಡ್ಡ ಶಿವೇಗೌಡರು ಯಾರು? ಅಲ್ಲ ಕಣಪ್ಪ, ದೊಡ್ಡಜ್ಜ ಕರೆಕ್ಟು. ದೊಡ್ಡಜ್ಜವ್ರ ನನಗೆ ದೊಡ್ಡಜ್ಜ ದೊಡ್ಡ ಶಿವೇಗೌಡ ಅವರ ಹಿರಿ ಮಗನ ಹೆಂಡ್ತಿ ಇದು ಇಲ್ಲಿ. ಆ್ಯಂಡ್ ಲಾಸ್ಟ್ ಮಗ ಅವರು ದೊಡ್ಡಪ್ಪ, ನಮ್ಮ ದೊಡ್ಡಪ್ಪ CRPF ಅಲ್ಲಿತ್ತು, ಅವ್ರನ್ನ ಅಲ್ಲಿ ಮಣ್ಣು ಮಾಡೋರಂತೆ ಅಷ್ಟೆ. ಅದಾದಮೇಲೆ ದೊಡ್ಡ ಶಿವೇಗೌಡ್ರ ಹೆಂಡ್ತಿ ಮರ ಅಂತೆ. ಮರ ಎಲ್ಲ ದೊಡ್ಡದಾಗ್ಬಿಟ್ಟೈತೆ. ನಮ್ಮದೇ ದೊಡ್ಡ ಶಿವೇಗೌಡರು ವಂಶಸ್ಥರು. ಬಟ್ ಆದರೆ ಇನ್ವಿಟೇಷನಲ್ಲೆಲ್ಲ ಯಾಕೆ ಹೊಸ ಮನೆ ವಂಶಸ್ಥರು ಅಂತ ಹಾಕ್ಸ್ತೀರಾ? ಹಾಂ, ಇವಾಗ ನಿತ್ಯಕ್ಕನ ಮದುವೆಗೆ ದೊಡ್ಡ ಶಿವೇಗೌಡರು ವಂಶಸ್ಥರು ಅಂತ ಹಾಕ್ತೀರಾ, ಹೊಸಮನೆ ವಂಶಸ್ಥರು? ಹಾಂ, ಹೊಸಮನೆ ಸಹೋದರರು ಅಂತ ಯಾಕೆ ಬಂತು? ಓಹ್ ನೋಡ್ರಿ, ಇದು ಹಿಂಗೆ ಹೊಸಮನಿ ಅಂತ ಕೆಲವೊಂದೊಂದು ವಂಶ ಇರುತ್ತೆ. ಇವ್ರು ಹಂಗಲ್ಲ, ದೊಡ್ಡ ಶಿವೇಗೌಡರು ವಂಶಸ್ಥರು ಬಿಟ್ಬಿಟ್ರು, ಹೊಸಮನೆ ಎಲ್ಲರೂ ಹೊಸ ಮನೆ ಕಟ್ಬಿಟ್ರಲ್ಲ, ಅದಕ್ಕೆ ಎಲ್ಲ ಹೊಸಮನೆ ವಂಶಸ್ಥರು ಅಂತ ಇಟ್ಬಿಟ್ಟಾರೆ. ಅಯ್ಯೋ ದೇವ್ರೆ, ನಮ್ಮ ಫ್ಯಾಮಿಲಿ ಇಷ್ಟು ಕೇಳಿದ್ರೆ ನಂಗೆ ನಗು. ನೋಡಿ, ಈಗ ಇಲ್ಲಿವರೆಗೂ ಬರ್ತದೆ, ಅಲ್ಲಿಂದ ಹಿಡಿದು ಹತ್ಕೊಂಡು. ನಾನು ಬಿಡಲ್ಲ ಬರ್ಕೊಡಕ್ಕೆ, ಚಾನ್ಸ್ ಇಲ್ಲ, ನಾನು ಬಿಟ್ಕೊಡಲ್ಲ. ನಾವು ಮಕ್ಳ ತಾನೆ, ಗಂಡು ಮಕ್ಳು ಇಲ್ಲ ಅಂತ ನೋಡಿ ಗಾಯ್ಸ್. ಜೆಂಡರ್ ಡಿಸ್ಕ್ರಿಮಿನೇಷನ್ ಇದೊಂದು ವಿಚಾರದಲ್ಲಿ ನಮ್ಮಪ್ಪ ಇಷ್ಟ ಆಗಲ್ಲ. ಹೆಣ್ಮಕ್ಳು ಅಂತ ಅದಕ್ಕೆ ಊರಲ್ಲಿರೋ ಜಮೀನ ತಮ್ಮಂಗೆ ಬರ್ಕೊಡ, ಅಂದರೆ ನಮ್ಮ ಚಿಕ್ಕಪ್ಪನ ಮಗ ನನಗೆ ತಮ್ಮ ಆಗ್ಬೇಕಲ್ಲ, ಅವನಿಗೆ ಬರ್ಕೊಡ್ಬೇಕು. ಸಾಕು ನಿಮಗೆ ಊರಲ್ಲಿರೋದು ಸೈಟು ಜಮೀನು ಸಾಕು, ಈ ಊರಲ್ಲಿರೋದು ಬೇಡ ಅಂತ. ಕೆರೆ ತೋರಿಸ್ತೀನಿ ತಡೀರಿ. ಗೊಟ್ಟಿ ಕೆರೆ ಅಪ್ಪ, ಗೊಟ್ಟಿ ಕೆರೆ ಅಂತ ಯಾಕೆ ಬಂತು? ಗೊಟ್ಟಿ ಕೆರೆ, ಅಯ್ಯೋ ನಾನು ಭೂಮಿಕಾ, ನಿಂಗೆ ಗೊತ್ತಾ, ಅವಾಗ 2ನೇ ಕ್ಲಾಸಲ್ಲಿ ಇದ್ದಾಗ ಇಲ್ಲಿಗೆ ಬಂದಿದ್ವಲ್ಲ. 2ನೇ ಕ್ಲಾಸಲ್ಲಿ ಇರುವಾಗ ಬಂದಾಗ ಅಲ್ಲಿ ಚಿಕ್ಕಪ್ಪ ಹಸ ತಂದು ಬಿಡೋದು. ಹಸ ತಂದು ಬಿಟ್ಬಿಟ್ಟು ನಾನು ಅವಳು ಅಲ್ಲಿ ಮರ ಇತ್ತು ಒಂದು, ಅಲ್ಲಿ ಕುತ್ಕೊಂತಿದ್ವಿ. ಗೊತ್ತಾದ ನೆನಪೈತಿ. 2ನೇ ಕ್ಲಾಸಲ್ಲ ಲಾಸ್ಟು ಇಲ್ಲಿಗೆ ಬಂದಿದ್ದು, ನಾನು ಅವಳು ಜೊತೆಗೆ ಇದ್ದಿದ್ದು ಅಷ್ಟೇ. ಅದಾದ್ಮೇಲೆ ಬೇರೆ ಆಗಿದ್ದು. ಕೆರೆ ನೋಡ್ರಿ ಎಷ್ಟು ದೊಡ್ಡದೈತೆ. ಈಗ ಕೋಡಿ ತುಂಬಿದಾಗ ಇದು ಇಷ್ಟು ಫುಲ್ ತುಂಬ ಅಲ್ಲ, ಬರೀ ಮರಳು ದಂಧೆ ಗಾಯ್ಸ್, ಮರಳು ದಂಧೆ. ಹಳ್ಳಿ ಅಂತ ಹೇಳೋರು ಕೇಳೋರು ಯಾರು ಇಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಕೆರೆ ಕೋಡಿ ಹರಿಯೋದು ಎಲ್ಲ ಹೇಳು, ಅಲ್ಲಿ ಮುಂದೆ ತಾನೆ. ಅಪ್ಪ, ನನಗೆ ಬಿಸಿಲಿಗೆ ಆಗ್ತಿಲ್ಲ, ಬರ್ರಿ. ಕೋಡಿ ಹರಿಯೋದು ಅಲ್ಲಿದೆ. ನಾನು ಚಂದನ ಬಂದ ಕೋಡಿ ಏರಿ ಮೇಲೆ ಬರ್ತಿದ್ದು. ಇಲ್ಲಿ ಹಳ್ಳಿ ವ್ಲಾಗ್, ಕೇಳಿ ತೋರಿಸ್ಕೊಂತಾರೆ ಜನಗಳು. ಆಗಲ್ಲ ಅಂತ ಕಂಟೆಂಟ್ಗೋಸ್ಕರ ಮಾಡೋದು ಅಷ್ಟೇ. ಸರಿ, ಏನು ಬೆಳಿಬಾರ್ದು ಏನಂತ ಅಪ್ಪ ಬಿಸಿಲು ಹೊಡಿತೈತೆ ಅಂತ ಅಂದರೆ ಗುಡಾಂಟಲ್ಲಿ ಬೆಳಿಬಾರ್ದು ಅಂತ ಅಪ್ಪ ಹೇಳ್ತೈತೆ. ಅಂದರೆ ಅವ್ರ ಭಾಷೆ ಪ್ರಕಾರ ಮನೇಲಿದ್ದು ತೋಟ ಎಲ್ಲ ಮನೆಯಲ್ಲಿ. ಇನ್ನೊಂದು ದೊಡ್ಡಪ್ಪ ಮನೇಲಿ ದೊಡ್ಡದು ದೊಡ್ಡದು ಮಡಿಕೆ ಇದೆ, ಬ್ಲ್ಯಾಕ್ ಕಲರು. ಆಮೇಲೆ ಖಜಾನಿ ಏನೋ ಇದೆ, ಅದು ಇದೆ. ಎಷ್ಟು ಚೆನ್ನಾಗಿದೆ
ಅವೆಲ್ಲ ನೆಕ್ಸ್ಟ್ ಜನ್ರೇಷನ್ ಅವ್ರು ತುಂಬ ಮಿಸ್ ಮಾಡ್ಕೊತಾರೆ ಅಲ್ಲೇನಪ್ಪ. ನಾಳೆ ಇದೆ ಗೈಸ್, ನಾಳೆ ಮನೆ ದೇವ್ರು ಬರುತ್ತೆ. ದೇವರು ನಾಳೆ ಬೆಳಗ್ಗೆ ಬರುತ್ತೆ. ನಾಳೆ ಎಷ್ಟು ನಾನ್ ವೆಜ್ ಊಟ ದೇವ್ರನ್ನ ಕರೆಸ್ತಿದ್ದೀವಿ. ಮನೆ ದೇವರು ಮನೆ ದೇವರಿಗೂ ಮನೆ ದೇವ್ರನ್ನ ಇವಾಗ ನಮ್ಮ ಚಿಕ್ಕಪ್ಪ ಮನೆ ಕರೆಸ್ತಿದ್ದಾರೆ. ನಾವು ಮೇ ಬಿ ಮನೆ ಕಟ್ಟುವಾಗ ಕರೆಸೋ ಪ್ಲ್ಯಾನ್ ಅಂತ ಇದೆ, ನೋಡಬೇಕು ಏನಾಗುತ್ತೆ. ಬಟ್ ಐ ಆಮ್ ಬ್ಲೈಂಡ್ಲಿ ಟ್ರಸ್ಟ್ ಇನ್ ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ. ಎಲ್ಲದಕ್ಕೂ ಬ್ಲೆಸ್ಸಿಂಗ್ ಸಿಗುತ್ತೆ ನನಗೆ. ಎಸ್ಪೆಷಲಿ ನನಗೆ ಹೆಂಗೆ ಅಂದರೆ ಇನ್ನು ಮುಂದೆ ನೋಡೋಲ್ಲ, ನಾನು ಏನೇ ಕೇಳ್ಕೊಂಡ್ರೂ ಆಗಿದೆ. ಹಂಗಾಗಿ ನಾನು ತುಂಬ ಬ್ಲೈಂಡಾಗಿ ನಾನು ನಂಬ್ತೀನಿ. ಏನೇ ಒಂದು ವಿಷಯದಲ್ಲಾದರೂ ಕೂಡ ನಾನು ಮಾತ್ರ ರಂಗನಾಥ ಸ್ವಾಮಿನ ಬಿಲೀವ್ ಮಾಡ್ತೀನಿ. ಇದು ಏನು ಗೊತ್ತಾ, ಕಲ್ಪತರುನಾಡು ಹೋಗಿ ಅರ್ಧ ಮಲೆನಾಡು ಆಗ್ತೈತೆ. ಇಲ್ಲೆಲ್ಲ ಮೊದಲು ಒಂದೇ ಒಂದು ಅಡಿಕೆ ಗಿಡನೇ ಇರ್ತಿರ್ಲಿಲ್ಲ. ಇವಾಗ ಎಲ್ಲರ ತೋಟದಲ್ಲಿ ಕೂಡ ಅಡಿಕೆ ಈಸ್ ಮ್ಯಾಂಡೇಟ್ರಿ. ಎಲ್ಲರ ತೋಟದಲ್ಲೂ ತೆಂಗಿನ ತೋಟ ಇರುತ್ತೆ, ಪ್ಲಸ್ ಆಫ್ ಅಡಿಕೆ ತೋಟ ಇರುತ್ತೆ. ಬಟ್ ಈಲ್ಡ್ ಎಷ್ಟು ಬರುತ್ತೋ ಗೊತ್ತಿಲ್ಲ. ಬಟ್ ಏನಂದರೆ ಇಲ್ಲೆಲ್ಲ ಬಯಲು ಸೀಮೆ ಥರ, ನಮ್ಮ ಥರ ಚಾನಲ್ ನೀರೆಲ್ಲ ಅಲ್ಲ. ಕೆರೆ ನೀರನ್ನೇ ಇದು ಮಾಡ್ಕೋಬೇಕು ಅಥವಾ ಬೋರ್ ನೀರನ್ನ ತೊಗೋಬೋದು. ಆದರೆ ಎಲ್ಲರ ತೋಟದಲ್ಲೂ ಬೋರ್ ಅಂತೂ ಇದ್ದೇ ಇದೆ, ಇಲ್ಲ ಅಂತಲ್ಲ. ಬೋರಲ್ಲಿ ನೀರು ಬಂದಿದೆ. ಆಲ್ಮೋಸ್ಟ್ ಒಂದು 5 to 6 ಇಂಚಸ್ ನೀರು ಬಂದಿದೆ. ಹಂಗಾಗಿ ಏನೂ ತೊಂದರೆ ಆಗಲ್ಲ ತೋಟದಕ್ಕೆ. ಒಂಥರ ಹಳ್ಳಿ ಹಾಡು ಚಂದ ಆ ಥರ ನೋಡ್ರಿ. ಕೆರೆ ಇದೆ, ಕೆರೆ ಹತ್ರ ತೋಟ ಇದೆ. ತೋಟದ ಮುಂದೆ ನಮ್ಮ ಅತ್ತೆ ಮನೆ, ನಮ್ಮ ದೊಡ್ಡಪ್ಪಾಜಿ ಮನೆ ಎಲ್ಲ ಇದೆ. ಅಲ್ಲಿಂದ ತೋಟದ ಮನೆ ಎಲ್ಲ ನೋಡಿಕೊಂಡು ಇವರು ನಮ್ಮ ಪಪ್ಪ ತಂಗಿ, ಅಂದರೆ ನಮ್ಮ ಪಪ್ಪ ಅವರ ದೊಡ್ಡಪ್ಪಾಜಿ ಮಗಳು, ಕಸಿನ್ ಸಿಸ್ಟರ್ ನಮ್ಮ ಅಪ್ಪಗೆ. ನನಗೆ ಅತ್ತೆ ಆಗಬೇಕು. ಅಲ್ಲಿಂದ ಬಂದು ಊಟ ಮಾಡಿದರು ಪಪ್ಪ. ನಾನು ಆಂಟಿ ಮನೆಯಲ್ಲೇ ಊಟ ಮಾಡಿದ್ರಿಂದ ಊಟ ಏನು ಮಾಡಿರಲಿಲ್ಲ. ಅಲ್ಲಿ ಸ್ವಲ್ಪ ಹಂಗೆ ಸಮ್ ಡಿಸ್ಕಷನ್ ನಡೀತಾಯಿತ್ತು. ಇವಳು ನೋಡಿದ್ರೆ ಪಾಪ ಬಿಸಿಲಿಗೆ ತುಂಬ ಸುಸ್ತಾಗಿ ಮಲ್ಕೊಬಿಟ್ಟಿದ್ಲು ನನ್ನ ತಂಗಿ. ಆಮೇಲೆ ಅದೇ ತುಂಬ ನಿದ್ದೆ ಇರಲಿಲ್ಲ ಅಂತ ಅಂದ್ಬಿಟ್ಟು ಹಂಗೆ ಮಲಗಿದ್ವಿ. ನಂದು ನಮ್ಮ ಅತ್ತೆದು ಸ್ವಲ್ಪ ಹಂಗೆ ಡಿಸ್ಕಷನ್ಸ್, ವಾರ್ಸ್, ಕಿತ್ತಾಟ ಹಂಗೆ ಇರುತ್ತಲ್ವ. ನನಗೆ ಈ ಅತ್ತೆ ಅಂದರೆ ತುಂಬ 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 ಇಷ್ಟ. ಹಾಯ್ ಮಾಡು ಯೂಟ್ಯೂಬ್ಗೆ. ಯಾರು ನಿಲ್ಸಿದ್ ಕೇಳು. ಸುಳ್ಳಲ್ಲ, ತಡಿ ಸುಳ್ಳಲ್ಲ ಕಣತೆ. ಅತ್ತೆ ರಾಜಕೀಯ ಅಲ್ಲ, ನಿಲ್ಸಿದ್ ಯಾರು ಕೇಳು ಬಸ್ನ ಅಲ್ಲಿ. ಯಾವ ರಾಜಕೀಯ? ಕಾರ್ಯ ಅಂತ ಅಂದ್ಲು. ಅದನ್ನ ಅಂತಿರೋದು. ಅಲ್ಲಿ ಸ್ಮಾಲ್ ಡಿಸ್ಕಷನ್ ನಡೀತಾ ಇತ್ತು. ವಾಟ್ ಅಬೌಟ್ ಇಟ್ ಅಂತ ಅಂದರೆ ನಾವು ಹೋಗಿದ್ದ ವೀಕ್, ಅದ್ರ ಲಾಸ್ಟ್ ವೀಕು ನಮ್ಮ ದೊಡ್ಡಪ್ಪ ಮನೆ ಹಬ್ಬ ಇತ್ತು. ಸೊ ಅದಕ್ಕೆ ಹೋಗಿರಲಿಲ್ಲ ನಾವು. ಇಲ್ಲಿ ಈ ಚಿಕ್ಕಪ್ಪ ಮನೆ ನಮ್ಮ ಮನೆ ದೇವ್ರನ್ನ ಕರೆಸಿದ್ದ ರೀಸನ್ ಫಾರ್ ಅಂದರೆ ಏನಂತ ಅಂದರೆ ಹಿರಿ ಮಗ ಇರಬೇಕು, ನಮ್ಮ ಅಪ್ಪ ಮತ್ತು ನಾವಿರಬೇಕು ಅಂತ ಹೋಗಿದ್ದಿದ್ದಷ್ಟೇ. ನಮ್ಮತ್ತೆ ಗಾಯ್ಸ್, ನಮ್ಮತ್ತೆ ಹಿಂಗೆ ಆಗ್ತೀನಿ ಮಾತಾಡೋದು, ಹಿಂಗೆ ಆಗ್ತೀನಿ ಅತ್ತೆ ನೋಡಿ ಗಾಯ್ಸ್. ನಮ್ಮತ್ತೆ ಬೆಳ್ಳಗೋಗ್ತೈತಲ್ಲ ಎಫೆಕ್ಟ್. ನನ್ನ ಮದುವೆ ಅಷ್ಟೊತ್ತೀಗ, ನನ್ನ ಮದ್ವೆಗೆ ಹೆಂಗಂಗೆ ಪಳ ಹೊಳಿತಿರ್ಬೇಕು ನೀನು. ನಾನೇ ಮೇಕಪ್ ಮಾಡ್ತೀನಿ. ಒಟ್ಟಿನಲ್ಲಿ ನಂದು ನಮ್ಮ ಅತ್ತೆದು ಡಿಸ್ಕಷನ್ ಮುಗೀತಿಲ್ಲ. ನಮ್ಮ ಅತ್ತೆ ಏನಂತಂದರೆ ಅಲ್ಲಿಗೆ ಬರಲಿಲ್ಲ, ಇಲ್ಲಿಗೆ ಹೆಂಗೆ ಬಂದೆ ಅಂದರೆ ನಾನು ಆಲ್ಮೋಸ್ಟ್ ಫಂಕ್ಷನ್ಸ್ನೆಲ್ಲ ಅಟೆಂಡ್ ಮಾಡೋದು ಕಮ್ಮಿ. ಸೊ ಇಲ್ಲಿಗೆ ಹೆಂಗೆ ಬಂದೆ ನೀನು, ಅದರಲ್ಲೂ ಆಫ್ಟರ್ ಎ ಲಾಂಗ್ ಇಯರ್ಸ್ ಆದಮೇಲೆ ಹೆಂಗೆ ಬಂದೆ ಅಂತ ನಮ್ಮ ಅತ್ತೆ ನನಗೆ ವಾದ ವಿವಾದಗಳು ತುಂಬ ನಡೀತಾ ಇದ್ವು. ಬಟ್ ಅದು ಕ್ಯೂಟಾಗಿ ನಡೀತಾ ಇತ್ತು. ಅದನ್ನೇ ನನ್ನ ತಂಗಿ ವೀಡಿಯೋ ಮಾಡಿ ನನಗೆ ಕಳಿಸಿದ್ದಾಳೆ. ಚೆನ್ನಾಗಿತ್ತು ಒಂಥರ.
ಹಂಗೆ ಡಿಸ್ಕಷನ್ ನಡೀತಾ ಇತ್ತು. ಅದಾದ್ಮೇಲೆ ಮನೆಗೆ ಬಂದು ನೈಟ್ ಊಟ ಮಾಡಿ ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸಂಡೇ. ಆಲ್ಮೋಸ್ಟ್ ಬೆಳಗ್ಗೆ ಒಂದು 2:30ಗೆ ಎದ್ದು ಅಲ್ಲಿ ಇನ್ನೊಂದು ದೇವ್ರು ಮಾಡಬೇಕಿತ್ತು, ಅಂದರೆ ಮನೆ ದೇವರು ಅಲ್ಲಿ, ಅದು ಅಂದರೆ ಹುಡ್ಗಿ ದೇವರು. ಅಲ್ಲಿ ಮುಗಿಸ್ಕೊಂಡು ಅಲ್ಲೂ 2 ಕುರಿ ಕಡಿದ್ವಿ. ಅದಾದಮೇಲೆ ಇದನ್ನು ಮನೆ ಒಳಗಡೆ ಕುರಿ ಕಡಿತಾರೆ. ಇದು ರಂಗನಾಥ ಸ್ವಾಮಿಗೆ ಕುರಿ ಕಡಿದಿದ್ದು. ಯಾಕಂತ ಅಂದರೆ ನಮಗೆ ಆಲ್ಮೋಸ್ಟ್ ಜನಗಳಿಗೆಲ್ಲ ಊಟಕ್ಕಿದ್ದಿದ್ದು 1:30 ಅನಿಸುತ್ತೆ. ಅದಕ್ಕೆ 1:30 ಬೇಗ ಆಗಿಬಿಟ್ರೆ ಆಮೇಲೆ ದೇವ್ರು ಕರೆಸಿದ ತಕ್ಷಣ ದೇವ್ರಿಗೂ ಎಡೆ ಇಟ್ಟು ನೈವೇದ್ಯ ಇಟ್ಟು ಅದಾದಮೇಲೆ ಅವರಿಗೂ ಊಟ ಕೊಡ್ಬೋದು. ಇದು ಆ್ಯಕ್ಚುಲಿ ಬೆಳಗ್ಗೆ ಒಂದು 9:30ಗೆ ಅನಿಸುತ್ತೆ ದೇವ್ರ ಥರ ಕೊಟ್ಟಿದ್ದು. ಇದೆಲ್ಲ ದೇವ್ರನ್ನೆಲ್ಲ ಅಂದರೆ ಹಿಂದಿನ ದಿನವೇ ನಾವು ಎಲ್ಲ ಅಂದರೆ ಹೂವು ಎಲ್ಲ ಚಿಕ್ಕಪ್ಪ ತಗೊಂಡು ಕೊಟ್ಟಿದ್ದರು. ಇವರು ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ನಮ್ಮದ್ರಲ್ಲಿ ಹೊಸ ಮನೆ ಕಟ್ಟಿದರೆ ಮಾತ್ರ ದೇವರನ್ನ ಮನೆ ಒಳಗಡೆ ಕೂರಿಸ್ತಾರೆ. ಇಲ್ಲ ಆಲ್ಮೋಸ್ಟ್ 2 ಇಯರ್ಸ್ ಅಥವಾ 10 ಇಯರ್ಸ್ ಆಗಿದೆ ಮನೆ ಕಟ್ಟಿ ಅನ್ನೋದಾದರೆ ಆಚೆ ಒಂದು ಚಪ್ಪರ ಹಾಕಿ ದೇವ್ರನ್ನ ಅಲ್ಲಿ ಕೂರಿಸಿ ಪೂಜೆ ಮಾಡಿ ನಮಗೇನೇನು ಅಂದರೆ ಶಾಸ್ತ್ರ ಅದೇನೇನಿದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ದೇವರಿಗೆ ಮಾಡಿರೋ ನೈವೇದ್ಯನ ಇಟ್ಟು ಅದಾದಮೇಲೆ ಮನೆ ಹಿರಿಯರು ಅಂದರೆ ದೊಡ್ಡವರು ಅಜ್ಜಿ ತಾತ ಅಥವಾ ದೊಡ್ಡಪ್ಪ ದೊಡ್ಡಮ್ಮ ಅವರು ಫಸ್ಟು ಊಟ ಮಾಡಿ ಆದಮೇಲೆ ಬೇರೆಯವರಿಗೆ ಊಟನ ಇಡೋದು. ಅದಾದಮೇಲೆ ಇಲ್ಲೇನಾಯಿತು ಅಂತ ಅಂದರೆ ಅದು ದೇವ್ರನ್ನ ತಗೊಂಡೋಗಿ ಮನೆ ಹತ್ರ ಎಲ್ಲ ಇಟ್ಟಾದ್ಮೇಲೆ ಅಂದರೆ ಊರಿನವರು ಬಂದೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅವ್ರವ್ರ ಮನೆಗೆ. ಅದಾದ್ಮೇಲೆ ಊಟ ಮಾಡ್ಕೊಂಡು ಹೋಗ್ತಾರೆ. ನಾವು ಅಷ್ಟೇ ಇದನ್ನೆಲ್ಲ ನೋಡಿ ಅಂದರೆ ಏನು ಗೊತ್ತಾ, ಇದರಲ್ಲಿ ಒಂದು ಅರ್ಥ ಆಗಿದ್ದೇನಂತ ಅಂದರೆ ಓಕೆ ಜಗಳ ಇರುತ್ತೆ, ಅಣ್ಣ ತಮ್ಮ ಅಂದಮೇಲೆ ಆಸ್ತಿ ವಿಷಯದಲ್ಲಿ ಜಗಳ ಇರುತ್ತೆ, ಓಕೆ. ಬಟ್ ಅದನ್ನೆಲ್ಲ ಮರ್ತು ಒಂದಾಗ್ತೀವಲ್ವ, ಅದು ತುಂಬ ಖುಷಿ ಅನಿಸುತ್ತೆ. ಬಟ್ ಒಂದೊಂದು ಸತಿ ಏನನ್ಸುತ್ತೆ ಅಂದರೆ ಓಕೆ ಯಾರನ್ನೂ ಬಿಲೀವ್ ಮಾಡಬಾರ್ದು. ಅಂದರೆ ಹೆಂಗೆ ಅಂತ ಅಂದರೆ ಒಂದೊಂದು ಸತಿ ತುಂಬ ಅದು ಹೆಂಗೆ ಅಂದರೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಬಟ್ ಮುಂದೆ ಒಂದು ದಿನ ನಾನು ಅದನ್ನು ಲೈವಲ್ಲಿ ಹೇಳ್ತೀನಿ. ಮುಂದೆ ಒಂದು ದಿನ ನನ್ನದೇ ಆದಂಥ ನನ್ನದೊಂದು ಡ್ರೀಮ್ ಸಕ್ಸಸ್ಫುಲ್ ಆದಾಗ ಆವಾಗ ನಾನು ಲೈವಲ್ಲಿ ಹೇಳ್ತೀನಿ ಯಾಕೆ ಈ ಥರ ಮಾತಾಡಿದೆ ಅಂತ ಅಂದ್ಬಿಟ್ಟು. ಬಟ್ ಈ ವ್ಲಾಗಲ್ಲಿ ಕಂಪ್ಲೀಟ್ ನನಗೆ ತುಂಬ ಖುಷಿಯಾಗಿದ್ದೇನು ಅಂತಂದರೆ ಫ್ಯಾಮಿಲಿ ಮೀಟಪ್ ಆಫ್ಟರ್ 15 ಇಯರ್ಸ್. ಅದೊಂದು ಖುಷಿ ಆಯಿತು. ದೇವರು ಅದು ಆ್ಯಕ್ಚುಲಿ ದೇವಸ್ಥಾನ ಗುಡಿಯಲ್ಲಿ ಇದ್ದಿತ್ತು ದೇವರನ್ನ ಮತ್ತೆ ಬೆಟ್ಟದ ಹತ್ರ ತೊಗೊಬಂದು ಅಲ್ಲಿಂದ ಮತ್ತೆ ಪೂಜೆ ಮಾಡ್ಕೊಂಡು ಡೈರೆಕ್ಟ್ ಮನೆಗೆ ಹೋಗೋದು. ಇದು ಅಲ್ಲಿನ ಬೆಟ್ಟದ ವ್ಯೂ ಆಯಿತಾ. ಈ ಬೆಟ್ಟದ ವ್ಯೂ. ನಮ್ಮ ಮನೆ ದೇವರು ಬಂದು ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂತ ಅಂದ್ಬಿಟ್ಟು ಗೊತ್ತಿರುತ್ತದೆ. ಆಲ್ಮೋಸ್ಟ್ ತುರುವೇಕೆರೆ ಅರಮನೆಯಲ್ಲಿ ಬೆಟ್ಟ. ಐ ಬಿಲೀವ್ ಹಿಮ್ ಸೋ ಮಚ್. ಐ ಮೋಸ್ಟ್ಲಿ ಬಿಲೀವ್ ಇನ್. ಆಮೇಲೆ ಇಲ್ಲಿ ಕಸಿನ್ಸ್ ಬಂದಿದ್ದರು. ಕಸಿನ್ಸ್ ಜೊತೆ ಸ್ವಲ್ಪ ಹಂಗೆ ಮಾತಾಡಿಕೊಂಡು ಅಲ್ಲಿಂದ ನಾನು ಬಿಗ್ನೇನಹಳ್ಳಿಗೆ ಹೋದೆ. ಸೊ ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಊಟ 1 ಗಂಟೆಗೆ ಆಯಿತು. ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಯಾಕಂತಂದರೆ ಆಲ್ಮೋಸ್ಟ್ ಸಂಡೇ ಬೆಳಗಿನ ಜಾವ 2:30ಗೇನೋ ಎದ್ದಿದ್ದು, ನಿದ್ದೆ ಇರಲಿಲ್ಲ. ಮತ್ತು ಸ್ಯಾಟರ್ಡೇ ಊರಿಗೆ ಹೋಗೋಕ್ಕೆ ಅಂದ್ಬಿಟ್ಟು ಮತ್ತೆ 2 ಗಂಟೆಗೆ ಎದ್ದಿದ್ದು, ನಿದ್ದೆ ಇರಲಿಲ್ಲ. ಮತ್ತು ತುಂಬ ರಿಲೇಟಿವ್ಸ್ ತುಂಬ ತಲೆನೋವು ಬಂದುಬಿಟ್ಟಿತ್ತು ಅಂದ್ಬಿಟ್ಟು ಅಲ್ಲೇ ನಮ್ಮ ಚಿಕ್ಕಪ್ಪ ಊರಿಂದ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ದೊಡ್ಡಪ್ಪ ಮನೆಗೆ. ಚಂದನ ಕರ್ಕೊಂಡು ನಮ್ಮ ಅಣ್ಣ ಮತ್ತು ಅತ್ತಿಗೆ ಹೆಂಗಿದ್ರು ಅವರು ಮೈಸೂರಿಗೆ ಹೋಗ್ತಿದ್ರು ಅಂದ್ಬಿಟ್ಟು ಅವರೇ ಅಲ್ಲಿಗೆ ಡ್ರಾಪ್ ಮಾಡಿದರು. ಏನು ಗೊತ್ತಾ, ಈ ಹಳ್ಳಿ ಕಡೆಯಲ್ಲಿ ತುಂಬ ಬಸ್ಸಿಗೆ ಪ್ರಾಬ್ಲಮ್ ಒಂದು ಅನ್ನೋದು ಬಿಟ್ಟರೆ ಇನ್ನು ತುಂಬ ಚೆನ್ನಾಗೆ ಅಲ್ಲಿ ಲೈಫ್ ಸ್ಟೈಲ್ ಅಂತೂ ಸೂಪರಾಗಿರುತ್ತೆ. ಅದು ನನಗೆ ಭಾಳ ಇಷ್ಟ. ಆಮೇಲೆ ನನ್ನ ತಂಗಿ ಅವಳು ಹಾಸ್ಟೆಲಲ್ಲಿರೋದ್ರಿಂದ ಅವಳು BGS ಇನ್ಸ್ಟಿಟ್ಯೂಷನಲ್ಲಿ ಓದ್ತಾ ಇರೋದು. ಮಂಡ್ಯ ಅಂದರೆ ಬೆಳ್ಳೂರು ಕ್ರಾಸ್ ಅಂತ ಅಲ್ಲಿ ಓದ್ತಾ ಇರೋದು. ಅದಕ್ಕೆ ಅವಳು ಸಂಡೇ ಅಲ್ವಾ, ಸ್ಯಾಟರ್ಡೇ ಮನೆಗೆ ಬಂದಿದ್ಲು. ಸಂಡೇ ಅವಳು ನಾರ್ಮಲ್ ಹಾಸ್ಟೆಲಿಗೆ ಹೋಗ್ಬೇಕಿತ್ತು. ಯಾಕಂದರೆ ಮಂಡೇ ಕಾಲೇಜ್ ಇದ್ದಿರೋದ್ರಿಂದ ಅದಕ್ಕೆ ಅವಳನ್ನ ಮನೆಯಿಂದ ಸುಮ್ಮನೆ ಮನೇಲಿದ್ದು ನಾವೇನು ಮಾಡೋದು ಅಂತ ಅಂದ್ಬಿಟ್ಟು ಅವಳನ್ನ ಅಲ್ಲಿ ಬಸ್ ಸ್ಟಾಪಿಗೆ ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಅವಳು ನೆಕ್ಸ್ಟ್ ಮಂತ್ ಬರ್ತಾರೆ ಅನಿಸುತ್ತೆ. ನೆಕ್ಸ್ಟು ಮೇ ಬಿ ಜೂನ್ ಅಥವಾ ಜುಲೈಯಲ್ಲಿ ಕಸಿನ್ಸ್ ಮೀಟಪ್ ಇದೆ. ಕಸಿನ್ಸ್ ಮೀಟಪ್ ಆ್ಯಂಡ್ ಟ್ರಿಪ್ ಇದೆ. ನೋಡೋಣ, ಅದ್ರದ್ದು ಆದರೆ ಆಲ್ಮೋಸ್ಟ್ ವ್ಲಾಗ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅದೇ ಇವಳನ್ನು ಅಲ್ಲಿ ತನಕ ಬಿಟ್ಟು ಬಂದ್ವಿ. ಆಮೇಲೆ ಅದೇ ಅವಳನ್ನ ಅಲ್ಲಿ ನೋಡಿದ್ರೆ ಬಸ್ಸೇ ಬರಲಿಲ್ಲ ಅವತ್ತು, ಸಂಡೇ ಆಗಿದ್ದರಿಂದ. ಅದಾದಮೇಲೆ ನಮ್ಮ ದೀಪುನೇ ಗಾಡಿಯಲ್ಲಿ ಬಿಟ್ಟು ಬಂದಳು. ಅವಳು ಹೋದ್ಲು. ಅದು ಹೋಗಾದ್ಮೇಲೆ ಬಸ್ ಬಂತು. ಆಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡಿ ಎದ್ದೆ 8 ಗಂಟೆಗೆ. ಅಲ್ಲಿ ಏನಾಯಿತು ಅಂತ ಅಂದರೆ ಮಧ್ಯಾಹ್ನ ನಾವು ಮನೆಗೆ ಬಂದಮೇಲೆ ಚಂದನ ಹೋದ್ಲು. ಚಂದನ ಹೋಗಾದ್ಮೇಲೆ ಇವಳೇನಾಯಿತು, ಪವಿತ್ರ ಅಲ್ಲಿ ಆ ಕಡೆ ತೋಟ ಇದೆ ಈ ಕಡೆ,
ಅಲ್ಲೇನಾಯಿತು, ಹೋಗ್ತಿದ್ದಾಳೆ, ಜಾರಿ ಬಿದ್ದುಬಿಟ್ಟಿದ್ದಾಳೆ. ಆವಾಗ ಅವಳಿಗೇನು ನೋವಾಗಿಲ್ಲ. ಚಂದನನ ಬಿಟ್ಟು ಬಂದು ಅಲ್ಲಿ ಸ್ವಿಂಗ್ ಮೇಲೆ ಕೂತಿರ್ಬೇಕಾದ್ರೆ ಕಾಲಲ್ಲಿ ಆಡಿಸ್ತಿದ್ದಾಳೆ, ಕಾಲಲ್ಲಿ ಆಡ್ಸೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಏನಾಯಿತು ಅಂತ ಅಂದರೆ ಫುಲ್ಲು ಬಿದ್ದೆ, ಕಾಲೆಲ್ಲ ನೋವಾಗಿದೆ ಅಂತ ಹೇಳ್ತಿದ್ಲು. ಅದಕ್ಕೆ ನಮ್ಮ ದೀಪು ತುಂಬ ಕಿತಾಪತಿ ಮಾಡೋಕ್ಕೆ ಅಂದ್ಬಿಟ್ಟು ನೋಡ್ತಾ ಇದ್ಲು. ನಮ್ಮ ದೀಪಿಕಂಗೆ ಸ್ವಲ್ಪ ಕ್ಯಾಮ್ರಾ ಶೈ ಸೊ ಅವಳಿಗೆ ಎಷ್ಟೇ ದೀಪಿಕಾ ಅಂತ ಕರೆದ್ರೂ ಅವಳು ಹಿಂದೆ ತಿರುಗಿ ನೋಡ್ತಾ ಇರಲಿಲ್ಲ. ಬಟ್ ಅಲ್ಲಿ ನಮ್ಮ ದೊಡ್ಡಮ್ಮ ಹಸುಗೆ ಹಾಲು ಕರಿಬೇಕು, ಹೋಗಿ ಕ್ಯಾನ್ ತಗೋಬಾ ಅಂತ ಅಂದರೆ ಅವಳು ಕ್ಯಾನ್ ತೊಗೊಳಕ್ಕೂ ಕೂಡ ಬರ್ತಾ ಇರಲಿಲ್ಲ. ಯಾಕಂತ ಅಂದರೆ ನಾನು ಕ್ಯಾಮ್ರಾ ಆನ್ ಮಾಡಿದ್ದೆ ಅಂತ. ಅವಳು ನೋಡ್ರಿ ಹೆಂಗೆ ಗೊತ್ತಾ, ಬಾ ದೀಪು ಅಂತ ಅಂದರೂ ಬರ್ತಿರ್ಲಿಲ್ಲ. ಅಲ್ಲಿ ಕಾಂಪೌಂಡಿಂದ ಹಿಂದೆ ಹೌಚ್ಕೊಂಡ್ಬಿಟ್ಟಿದ್ದಾಳೆ, ಬರ್ತಾನೆ ಇಲ್ಲ. ಬಾ ಹೋಗ್ಲಿ ಕ್ಯಾಮ್ರಾ ಆಫ್ ಮಾಡ್ತೀನಿ ನಾನು ಅಂತ ಅಂದರೆ ಇವ್ರು ಇದ್ದಾರಲ್ಲ, ಇವರು ನಮ್ಮ ಅಜ್ಜಿಯ ತಂಗಿ, ನಮ್ಮ ಅಜ್ಜಿ ತಂಗಿ ಇವರು. ಅದು ಅವರು ಬಂದಿದ್ದರು ನಮ್ಮ ಅಜ್ಜಿ ಮನೆಗೆ. ಸೊ ಹಿಂಗಿತ್ತು ನಮ್ಮ ಹಳ್ಳಿ ವ್ಲಾಗು. ಅಲ್ಲಿ ನೋಡ್ರಿ ಅವಳಿಗೆ ಪಾಪ ನಡೆಯೋಕ್ಕೆ ಆಗ್ತಾಯಿಲ್ಲ, ಫುಲ್ಲು ಕಾಲು ನೋವು ಆಗಿಬಿಟ್ಟಿದೆ. ಅವಳಿಗೆ ಬಿದ್ದಾಗ ಗೊತ್ತಾಗಿಲ್ಲ, ಅದಾದಮೇಲೆ ಪಾಪ ತುಂಬ ಕಾಲು ನೋವು ಅಂತಿದ್ರು. ಸೊ ಆವತ್ತೇ ನಮ್ಮ ದೊಡ್ಡಪ್ಪ ಮನೇಲಿ ಕೊಬ್ಬರಿ ಸುಲಿಯಕ್ಕೆ ಬಂದಿದ್ದರು. ನೋಡ್ರಿ ಕ್ಯಾಮ್ರಾ ನೋಡಿದ ತಕ್ಷಣ ಹಂಗೆ ಹೋಗ್ಬಿಡ್ತಾಳೆ ಹಿಂದಕ್ಕೆ. ಆಮೇಲೆ ಇರಲಿ ಬಾ ಕ್ಯಾಮ್ರಾ ಆಫ್ ಮಾಡ್ತೀನಿ ಅಂತ ಅಂದೆ, ಬಟ್ ಅವಳು ಬರಲಿಲ್ಲ. ಸೊ ಪವಿತ್ರನೇ ಕ್ಯಾನ್ನ ತಗೊಂಡೋಗಿ ಕೊಟ್ಟಳು. ಒಂಥರ ಹಳ್ಳಿ ಜೀವನ ಎಷ್ಟು ಚೆಂದ ಗೊತ್ತಾ. ಖುಷಿಯಾಗುತ್ತೆ ನನಗೆ. ಇಲ್ಲಿ ಹೋದಾಗ ಒಂಥರ ಖುಷಿಯಾಗುತ್ತೆ. ಏನಕ್ಕೆ ಖುಷಿಯಾಗುತ್ತೆ ಅಂದರೆ, ಒಂದು ನನ್ನ ಫೋನಲ್ಲಿ ನೆಟ್ವರ್ಕ್ ಇರಲ್ಲ. ಸೊ ಇಲ್ಲಿ ಏರ್ಟೆಲ್ ನೆಟ್ವರ್ಕ್ ಸಿಗಲ್ಲ. ಒಂಥರ ಫೋನ್ ಯೂಸ್ ಮಾಡಲ್ಲ, ತುಂಬ ನೆಮ್ಮದಿ ಇರುತ್ತೆ. ಫೋನ್ ಇರಲ್ಲ, ಯಾವುದೇ ಫೋನ್ ಬರಲ್ಲ, ಡಿಸ್ಟ್ರಾಕ್ಷನ್ಸ್ ಇರಲ್ಲ, ಟೆನ್ಷನ್ ಇರಲ್ಲ, ತುಂಬ ಪೀಸಾಗಿರುತ್ತೆ ಮೈಂಡು. ಆಮೇಲೆ ಇದು ತೋಟದ ಮನೆ ಆಗಿರೋದ್ರಿಂದ ಬೆಳಗ್ಗೆ ಎದ್ದಿದ ತಕ್ಷಣವೇ ಹಿಂದೆಗಡೆ ಅಂದರೆ ಬೆಡ್ರೂಮ್ ಆ ಕಡೆ ಎಲ್ಲ ನವಿಲು ಸೌಂಡು, ಕೋಳಿ ಸೌಂಡು, ಹಸು ಸೌಂಡು. ಅಬ್ಬಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ರಿಲ್ಯಾಕ್ಸೇಷನ್ ಮೂಡಿಗೆ ಹೋಗಬೇಕು ಅಂದರೆ ಒನ್ ಟೈಮ್ ಹಳ್ಳಿಗೆ ಹೋಗಿ ಬರಬೇಕು. ಅದು ನಿಜ ಹೇಳಬೇಕು ಅಂದರೆ ಹಳ್ಳಿ ಆಗಿರ್ಬೋದು, ನೇಚರ್. ಈಗ ನಮ್ಮ ಭದ್ರಾವತಿಯಲ್ಲಿ ಹೆಂಗೆ ಅಂತ ಅಂದರೆ ಅದೇ ಲೈಫ್ ಸ್ಟೈಲು. ಏನು ಬೆಳಗ್ಗೆ ಎದ್ದೇಳೋದು ತುಂಬ ಟೆನ್ಷನಲ್ಲಿ, ಕಾಲೇಜಿಗೆ ಹೋಗೋದು ಬರೋದು. ನಮ್ಮ ಮನೆಗಳಲ್ಲೆಲ್ಲ ಅಂದರೆ ಅಕ್ಕಪಕ್ಕ ಮನೆಗಳು ತುಂಬ ಒಂಥರ ಗಜಿಬಿಜಿ, ಆ ಸೌಂಡು, ಸೈಲೆಂಟ್ ಅನ್ನೋದೇ ಇರಲ್ಲ. ಟೌನು ವೆಹಿಕಲ್ ಸೌಂಡು ಇದೇ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ, ತುಂಬ ಸೈಲೆಂಟ್, ತುಂಬ ಅಂದರೆ ತುಂಬ ಸೈಲೆಂಟ್ ವಾತಾವರಣ. ಕೊನೆಗೂ ಬಂದಳು ನಮ್ಮ ದೀಪು. ಸೊ ಅದಾದಮೇಲೆ ನಾವು ಅಲ್ಲಿಂದ ಮತ್ತೆ ಮತ್ತೆ ಊರಿಗೆ ಹೋಗಿ ಅಲ್ಲಿಂದ ಬಂದು ಮತ್ತೆ ಬೆಳಗ್ಗೆ ದೊಡ್ಡಪ್ಪ ನಮಗೆ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿದ್ರು. ಅಲ್ಲಿಂದ ಬಂದ್ವಿ ನಮ್ಮೂರಿಗೆ. ಅಲ್ಲಿಂದ ಬಂದು ಡೈರೆಕ್ಟ್ ಕಾಲೇಜಿಗೆ ಹೋದೆ. ಕಾಲೇಜಲ್ಲಿ ಫಂಕ್ಷನ್ಸ್ ಇತ್ತು. ಸೊ ಇದು ಇಷ್ಟು ಹಳ್ಳಿ ಜೀವನದ ಲೈಫ್ ಸ್ಟೈಲ್ ವ್ಲಾಗ್ ಆಗಿತ್ತು, ಮತ್ತು ಜೊತೆಗೆ ಮನೆ ದೇವ್ರ ಕಾರ್ಯ ಆಗಿತ್ತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಾರ್ ಮೋರ್ ವೀಡಿಯೋಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.